ಇದು ಕೊಪ್ಪಳದಲ್ಲಿ ಗ್ರಾಮೀಣ ಭಾಗದಲ್ಲಿ ಈಗ ಬಸ್ ಸೇವೆ ಶುರುವಾಗೇ ಇಲ್ಲ. ಪ್ರಾಣದ ಹಂಗು ತೊರೆದು ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಅಲ್ಲಿ ನೋಡಿ ಹೆಂಗೆ ಪಾಪ ಓದಬೇಕು ಅನ್ನುವಂಥ ಛಲ ವಿದ್ಯಾರ್ಥಿಗಳಲ್ಲಿದ್ರೆ ಓಡಾಡಕ್ಕೆ ಬಸ್ಗಳಿಲ್ಲದೇನೆ ಪರದಾಡ್ತಾ ಇದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಗೋಳಾಟ ಇದು. ದಾಸನಾಳ ಗ್ರಾಮದಲ್ಲಿ ಬಸ್ಗಾಗಿ ನಿತ್ಯ ಪರದಾಡ್ತಾ ಇದ್ದಾರೆ. ಬಸ್ನ ಫುಟ್ಬೋರ್ಡ್ ಮೇಲೆ ಕೂಡ ನಿಂತೇ ಪ್ರಯಾಣವನ್ನ ಮಾಡ್ತಾರೆ. ಹಿಂಗಾದ್ರೆ ಮಕ್ಕಳ ಗತೆ ಏನ್ರಿ? ಬಸ್ ಸಿಗದಿದ್ರೆ ನಟರಾಜ ಸರ್ವಿಸ್ ತಪ್ಪೋದಿಲ್ಲ. ನಟರಾಜ ಸರ್ವಿಸ್ ಅಂದರೆ ಗೊತ್ತಲ್ಲ ತುಂಬ ಜನಕ್ಕೆ, ನಡ್ಕೊಂಡು ಅಡ್ಡಾಡೋದು ಪಾಪ ಇದು. ಆದರೂ ಕೂಡ ಇದೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಟಾಪಲ್ಲಿ ಬರ್ತಾರೆ ನಗರ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗಿಂತ. SLC PUC ಅಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳದ್ದೇ ಮೇಲುಗೈ ಅಂತ ಯಾಕೆ ಬರುತ್ತೆ? ಕಷ್ಟಪಟ್ಕೊಂಡು ಓದ್ತಾರೆ ಅವರು. ಇದೇಗೋಸ್ಕರ ನನ್ನ ಸಹೋದರಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಕಳೆದ 2 ವರ್ಷಗಳಿಂದ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದಾಗಿದ್ದು, ಈಗ ಏನಂದರೆ ಸ್ವಲ್ಪ ಚೇತರಿಕೆ ಕೊಡ್ತಾ ಇದೆ. ಶಾಲಾ ಕಾಲೇಜು ಆರಂಭ ಆಗ್ತಾ ಇದೆ, ಆದರೆ ಬಸ್ಸಿನ ಸಮಸ್ಯೆ ತೀವ್ರವಾಗಿ ಸಮಸ್ಯೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಕೊಪ್ಪಳದ ಗಂಗಾವತಿಯ ದಾಸ್ತಾನ್ ಬ್ರಿಡ್ಜ್ ಅಂದರೆ ದಾಸ್ತಾನದಲ್ಲಿರುವಂಥ ಬಸ್ ಬಂದಿದೆ. ಈಗ ನೋಡ್ಬೋದು ಯಾವ ರೀತಿ ಜೋತ ಬಿದ್ದು ಏನಂದ್ರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀವಿ ಇದು ಅಂದರೆ ಗುಕ್ಕುನದಿಂದ ಅಥವಾ ಯಲಬುರ್ಗ ತಾಲೂಕು ಗುಕ್ಕುನದಿಂದ ಬರುವಂಥ ಬಸ್ಸು ಸಾಕಷ್ಟು ಊರುಗಳಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ನೋಡ್ಬೋದು ಯಾವ ರೀತಿ ಹತ್ತಾರ ಜೋತು ಬಿಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ. ಕೆಲವರು ಹತ್ತಾ ಇದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಹೋಗಾಗ್ತಾ ಇದೆ. ಈ ಜೋತು ಬಿದ್ದು ಶಾಲಾ ಕಾಲೇಜು ಕಲಿಯುವಂಥ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಸಾಕಷ್ಟು ಏನಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ಬೋದು ಯಾರು ಸಹ ಏನಂದರೆ ಸರ್ಕಾರ ಸಾರಿಗೆ ಇಲಾಖೆ CM ಆಗಲಿ ನೋಡ್ಬೋದು, ಯಾರನ್ನ ಅಪಾಯ ತಟ್ಟಿದ್ರೆ ಯಾರು ಜವಾಬ್ದಾರಿ ಆಗ್ತಾರೆ, ಯಾರು ಬಿದ್ದರೆ ಏನನ್ನ ಅನಾಹುತ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ. ಶಾಲಾ ಕಾಲೇಜು ಕಲಿಬೇಕು ಎಂಬುದು ಸರ್ಕಾರದ ಆಸಕ್ತಿ. ಸಾಕಷ್ಟು ವಿದ್ಯಾರ್ಥಿಗಳು ಸಹ ಏನಂದರೆ ಬಸ್ ಇಲ್ಲದಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಸಹ ಏನಂದರೆ ಬಸ್ಸು ಹೋಗ್ಲಾಕೆ ಇಲ್ಲಿ ನಿಂತಿದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡ್ಸ್ಕೊಂಡು ಬನ್ನಿ, ಯಾವ ಸಮಸ್ಯೆ ಐತಿ, ಅವರು ಯಾಕೆ ಹೋಗ್ತಾ ಇರುತ್ತೆ ಬಸ್ ಬಂತು ಯಾಕೆ ಹೋಗ್ತಿಲ್ಲ? ಬಹಳ ರಶ್ ಇದೆ ಅದು ಬಸ್, ಅದಕ್ಕೆ ನಮ್ಗೆ ನಿಲ್ಲಿಸ್ತಾ ಇಲ್ಲ. ನಮಗೂ ಬಸ್ ಸೌಲಭ್ಯ ಇಲ್ಲ ಇರಬೇಕಲ್ಲಿಗೆ. ನಾವು ಇಲ್ಲಿ 9:00ವರೆಗೆ ಹೋಗಕ್ ಆಗಂಗಿಲ್ಲ. ಅಲ್ಲಿ ಹೋಗೋ ತಲೆಗೆ ಒಂದು ಫೀಡ್ ಮುಗ್ತಿರುತ್ತೆ, ಮತ್ತೆ ನಾವು ಬರಕ್ಕೂ ಆಗಂಗಿಲ್ಲ. ಯಾವ ಕಾಲೇಜು ಎಷ್ಟು ಗಂಟೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಕಾಲೇಜು? ಈಗ ಹೋಗ್ಬೇಕಾದ್ರೆ ಎಷ್ಟು ಗಂಟೆಗೆ ನೀವು ಎಷ್ಟೊತ್ತು ಗಂಟೆ ಕಾಯ್ತೀರಿ? ನಾವು ಒಂದು ತಾಸು ಆಯ್ತು ರೀ ಕಾಯೋದು. ಹಿರೇಬೆಣಕಲ್ಲ MNM ಕಾಲೇಜ್ ರೀ, 9:00ವರೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗೋದಲ್ಲಿಗೆ 11, 10:30 ಹಂಗಾಗುತ್ತೆ ರೀ. ಈಗ ಒಂದು ತಾಸೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ ನಿಮ್ಗೆ? ಹ್ಞೂ ರೀ, ಮುಗ್ದೋಗುತ್ತೆ. ಅಲ್ಲಿ ನೀವು ಎಷ್ಟು ಗಂಟೆಗೆ ಬಂದ್ರಿ? ನೀವು ಎಷ್ಟು ಗಂಟೆಗೆ ಒಬ್ಬರೊಬ್ಬರು 8 ಗಂಟೆಗೆ ಆಗಿದ್ರಿ? ಈಗ ಎಲ್ಲ ಈಗ ಬಸ್ ಬಂತು ಆದ್ರೆ ಅಕ್ಷಣಕ್ಕೆ ಆಗ್ತದೆ. ಏನು ಇದು ದಿನನಿತ್ಯ ಸಮಸ್ಯೆನಾ? ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಸಿಗ್ತಾ ಇಲ್ಲ. ಆಮೇಲೆ ಜೋತ್ ಬಿದ್ದು ಮತ್ತೆ ಸಾಕಷ್ಟು ಖಾಸಗಿ ವಾಹನಗಳು ಹಿಡ್ಕೊಂಡು ಮೇಲೆತ್ತಿ ಕಾಲೇಜ್ ಕಲಿಯುವಂಥ ಪರಿಸ್ಥಿತಿ ಇದೆ. ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ CM ಆಗಿರುವಂಥ ಬಸವರಾಜ ಬೊಮ್ಮಾಯಿ ಇರ್ಬೋದು ಮತ್ತು ಸಾರಿಗೆ ಸಚಿವರಾದಂಥ ಶ್ರೀರಾಮುಲು ಅವರು ಕೂಡಲೇ ಈ ಕಡೆ ಪಕ್ಕದ ಜಿಲ್ಲೆ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಹಳ್ಳಿಗಳಿಗೆ ಶಾಲಾ ಕಾಲೇಜುಗಳು ಕಲಿಯೋಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಕೂಡಲೇ ಎಚ್ಚೆತ್ತುಕೊಂಡು ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಿಕೊಡ್ರಿ ಎಂಬುದು ವಿದ್ಯಾರ್ಥಿಗಳ ಅಳಲಾಗಿದೆ. ಕ್ಯಾಮರಾ ಪರ್ಸನ್ ಜುವನೇ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿ ಆಗಿ ಕೊಪ್ಪಳ.